ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ, ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಹಾಕ್ತಾ ಇದ್ದೇನೆ. ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂದರೆ, ಗರಿಷ್ಠ ಅಂಕ 100 ನಿಮಗೆಲ್ಲ ಗೊತ್ತಿದೆ. ಹಾಗೆ ಕನ್ನಡ ಪ್ರಥಮ ಭಾಷೆ, ಇದು ಪರಿಷ್ಕೃತವಾಗಿರುವಂತಹ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತಹ ಈ ಪ್ರಶ್ನೆ ಪತ್ರಿಕೆ. ಇದು 3.25 ಗಂಟೆ ಇದೆ. ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಮುಖ್ಯ ಪ್ರಶ್ನೆ 1ನೇದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಿಗೆ 6 ಅಂಕಗಳು, ಒಂದೊಂದಕ್ಕೆ 1 ಅಂಕಗಳಿವೆ. ಒಟ್ಟಿಗೆ 6 ಇವೆ. 1ನೇದು, ಅತ್ಯಾದರ ಪದವು ಈ ಸಂಧಿಯದ್ದಾಗಿದೆ. ಎ ಎಣ್ ಸಂಧಿ, ಬಿ ಅನುನಾಸಿಕ ಸಂಧಿ, ಸಿ ಜಸ್ತ್ವ ಸಂಧಿ, ಡಿ ಶ್ಚುತ್ವ ಸಂಧಿ. ಉತ್ತರ ಎಣ್ ಸಂಧಿ. 2ನೇದು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುವುದು. ಎ ಅರ್ಧವಿರಾಮ, ಬಿ ವಿವರಣ, ಸಿ ಅಲ್ಪವಿರಾಮ, ಡಿ ಉದ್ಧರಣ. ಉತ್ತರ ಬಿ ವಿವರಣ. 3ನೇದು, ಕೈಕೊಳ್ಳುವುದು ಪದವು ಈ ಸಮಾಸವಾಗಿದೆ. ಎ ದ್ವಿಗು, ಬಿ ಗಮಕ, ಸಿ ಕ್ರಿಯಾ, ಡಿ ಅಂಶಿ. ಉತ್ತರ ಸಿ ಕ್ರಿಯಾ. 4ನೇದು, ಅಪಾದಾನ ಕಾರಕಾರ್ಥವು ಈ ವಿಭಕ್ತಿಯದ್ದಾಗಿದೆ. ಎ ಚತುರ್ಥಿ, ಬಿ ಪಂಚಮಿ, ಸಿ ತೃತೀಯ, ಡಿ ಸಪ್ತಮಿ. ಉತ್ತರ ಬಿ ಪಂಚಮಿ. 5ನೇದು, ವ್ಯಾಪಾರಿಯು ನಷ್ಟ ಅನುಭವಿಸಿ ನಗರದಿಂದ ಹಳ್ಳಿಗೆ ವಲಸೆ ಹೋದನು. ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಪದ. ಎ ವ್ಯಾಪಾರಿ, ಬಿ ಹಳ್ಳಿ, ಸಿ ಅನುಭವ, ಡಿ ನಗರ. ಉತ್ತರ ಎ ವ್ಯಾಪಾರಿ. 6ನೇದು, ಹೌದು ಅಲ್ಲ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ. ಎ ಅವಧರಣಾರ್ಥಕಾವ್ಯಯ, ಬಿ ಕ್ರಿಯಾರ್ಥಕಾವ್ಯಯ, ಸಿ ಸಾಮಾನ್ಯಾರ್ಥಕಾವ್ಯಯ, ಡಿ ಭಾವಸೂಚಕಾವ್ಯಯ. ಉತ್ತರ ಬಿ ಕ್ರಿಯಾರ್ಥಕಾವ್ಯಯ. ಈಗ 2ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲ 2 ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟಿಗೆ 4 ಅಂಕಗಳಿವೆ, ಒಂದೊಂದಕ್ಕೆ 1 ಅಂಕಗಳು. ಒಟ್ಟಿಗೆ 4 ಪ್ರಶ್ನೆಗಳಿವೆ. ಈಗ 7ನೇದು, ದಲ್ಲಾಳಿ ಪಾರ್ಸಿ, ಕಾಗದ ಡ್ಯಾಶ್. ಉತ್ತರ ಹಿಂದೂಸ್ಥಾನಿ. 8ನೇದು, ವಿದ್ಯಾಧರ ಬಿಜ್ಜೋದರ, ಸಂಸ್ಕೃತ ಡ್ಯಾಶ್. ಉತ್ತರ ಸಕ್ಕದ. 9ನೇದು, ಚಟ್ಟರಿಂ ಶಿಷ್ಯರಿಂದ, ಸಮಂತು ಡ್ಯಾಶ್. ಉತ್ತರ ಚೆನ್ನಾಗಿ. 10ನೇದು, ಹಿರಿಮೆ ತದ್ಧಿತಾಂತ ಭಾವನಾಮ, ನೆನಪು ಡ್ಯಾಶ್. ಉತ್ತರ ಕೃದಂತ ಭಾವನಾಮ. ಈಗ 3ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟಿಗೆ 7 ಪ್ರಶ್ನೆಗಳಿವೆ, 7 ಅಂಕಗಳಿವೆ. 11ನೇ ಪ್ರಶ್ನೆ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯನವರು ಮಾಡಿದ ಘೋಷಣೆ ಏನು? ಉತ್ತರ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯನವರು ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದರು. 12ನೇದು, ಚಾವಣಿಯಿಲ್ಲದ ಗುಡಿಯಲ್ಲಿ ಪೂಜಿತಳಾಗಿರುವ ದೇವತೆಯ ಹೆಸರೇನು? ಉತ್ತರ, ಚಾವಣಿಯಿಲ್ಲದ ಗುಡಿಯಲ್ಲಿ ಪೂಜಿತಳಾಗಿರುವ ದೇವತೆ ಮನೆ ಮಂಚಮ್ಮ. 13, ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ ಹೋಗುವಾಗ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು? ಉತ್ತರ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ ಹೋಗುವಾಗ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. 14ನೇದು, ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ನ್ಯಾಯ ಕೇಳಲು ಯಾರ ಬಳಿಗೆ ಬಂದರು? ಉತ್ತರ, ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ನ್ಯಾಯ ಕೇಳಲು ವಟವೃಕ್ಷದ ಬಳಿಗೆ ಬಂದರು. 15ನೇ ಪ್ರಶ್ನೆ, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಉತ್ತರ, ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. 16ನೇ ಪ್ರಶ್ನೆ, ದ್ರೋಣನಿಗೆ ಯಾವುದು ಧನವಾಗಿತ್ತು? ಉತ್ತರ, ದ್ರೋಣನಿಗೆ ವಿದ್ಯೆಯೇ
ಧನವಾಗಿತ್ತು. 17ನೆಯ ಪ್ರಶ್ನೆ, ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನ ಕಂಡು ನಗುವುದು ಯಾವುದು? ಉತ್ತರ, ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನ ಕಂಡು ನಗುವುದು ಉತ್ತರಾಣಿ ಗಿಡ. 4ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟಿಗೆ 20 ಅಂಕಗಳಿವೆ. 10 ಪ್ರಶ್ನೆಗಳಿವೆ. 2 ಅಂಕಗಳು. 10 20. 18ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಗಲು ಕಾರಣವೇನು? ಉತ್ತರ, 1902ರಲ್ಲಿ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಇನ್ನು 19ನೇ ಪ್ರಶ್ನೆ, ವಚನಕಾರರ ಪ್ರಜ್ಞೆಯ ಬಗ್ಗೆ ದೇವನೂರು ಮಹಾದೇವರ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. 20ನೇ ಪ್ರಶ್ನೆ, ವೃಕ್ಷವು ಸಾಕ್ಷಿ ಹೇಳಿದಾಗ ಸತ್ಯವನ್ನು ಹೊರತರಲು ಧರ್ಮಬುದ್ಧಿಯು ಮಾಡಿದ ಉಪಾಯವನ್ನು ತಿಳಿಸಿ. ಉತ್ತರ, ಧರ್ಮಬುದ್ಧಿಯೇ ಹಣವನ್ನು ತೆಗೆದುಕೊಂಡಿರುವನೆಂದು ಮರವು ಹೇಳುವಂತೆ ದುಷ್ಟಬುದ್ಧಿಯು ಅವನ ತಂದೆಯ ಬಳಿ ಹೇಳಿಸಿ ಮರವೇ ಹೇಳುವಂತೆ ಮಾಡುತ್ತಾನೆ. ಮರದ ಮಾತನ್ನು ಆಲಿಸಿದ ಧರ್ಮಬುದ್ಧಿಗೆ ಇದರಲ್ಲೇನೋ ಮೋಸವಿದೆ ಎಂದೆನಿಸುತ್ತದೆ. ಅವನು ಮರಕ್ಕೆ ಸುತ್ತು ಬಂದು ಪರೀಕ್ಷಿಸಿ ರಹಸ್ಯವನ್ನು ಅರಿಯುತ್ತಾನೆ. ಅದನ್ನು ಪ್ರಕಟಿಸದೆ ತಾನೇ ತಪ್ಪು ಮಾಡಿದವನೆಂದು ತೋರಿಸಿಕೊಳ್ಳುತ್ತಾ ಮರದ ಪೊಟರೆಗೆ ಹುಲ್ಲು ಕಟ್ಟಿಗೆಗಳನ್ನು ತುಂಬಿ ಬೆಂಕಿ ಇಡುತ್ತಾನೆ. ಆಗ ಅದರೊಳಗೆ ಅಡಗಿದ್ದ ದುಷ್ಟಬುದ್ಧಿಯ ತಂದೆ ಕೂಗಿಕೊಳ್ಳುತ್ತಾ ಪೊಟರೆಯಿಂದ ಹೊರಗೆ ಉರುಳಿ ಸಾಯುತ್ತಾನೆ. ದುಷ್ಟಬುದ್ಧಿಯು ತಂದೆಯನ್ನು ಕಳೆದುಕೊಳ್ಳುತ್ತಾನೆ. ದುಷ್ಟಬುದ್ಧಿಯೇ ಅಪರಾಧಿ ಎನ್ನುವುದು ನ್ಯಾಯಾಧಿಕರಣದವರಿಗಷ್ಟೇ ಅಲ್ಲದೆ ನೆರೆದ ಜನಸಮೂಹಕ್ಕೂ ಗೊತ್ತಾಗುತ್ತದೆ. 21ನೇ ಪ್ರಶ್ನೆ, ವಟವೃಕ್ಷದ ಬಳಿ ಹೊನ್ನನ್ನು ಹೂಳಿಡುವ ಸಂದರ್ಭದ ಘಟನೆಯನ್ನು ತಿಳಿಸಿ. ಉತ್ತರ, ಧರ್ಮಬುದ್ಧಿ ದುಷ್ಟಬುದ್ಧಿ ಇವರಿಬ್ಬರೂ ಜೊತೆಗೂಡಿ ವ್ಯಾಪಾರ ಮಾಡಿ ಸಂಪತ್ತನ್ನು ಸಂಪಾದಿಸಿ ಸ್ವಂತ ಊರಿಗೆ ಹಿಂತಿರುಗುತ್ತಾರೆ. ಊರಿನ ಹೊರ ಉದ್ಯಾನದಲ್ಲಿ ಉಳಿಯುತ್ತಾರೆ. ಸಂಪತ್ತನ್ನು ಪಾಲು ಮಾಡಿಕೊಳ್ಳೋಣ ಎಂದು ಧರ್ಮಬುದ್ಧಿಯು ಸೂಚಿಸುತ್ತಾನೆ. ಆಗ ದುಷ್ಟಬುದ್ಧಿ ನಾವು ಖರ್ಚಿಗೆ ಬೇಕಾಗುವಷ್ಟನ್ನು ತೆಗೆದುಕೊಂಡು ಉಳಿದುದನ್ನು ಮರದ ಹತ್ತಿರ ಹುಗಿದಿಡೋಣ ಎನ್ನುತ್ತಾನೆ. 22ನೇ ಪ್ರಶ್ನೆ. ಈಗ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಉತ್ತರ, ದುರ್ಯೋಧನನಿಗೆ ಕರ್ಣನ ಮೇಲೆ ಅತಿಯಾದ ನಂಬಿಕೆ ಇತ್ತು. ಅರ್ಜುನನನ್ನು ಪಾಂಡವರನ್ನು ಸೋಲಿಸಲು ಕರ್ಣನೊಬ್ಬನೇ ಸಮರ್ಥ ಎಂದು ಅವನು ಭಾವಿಸಿದ್ದ. ಆ ನಂಬಿಕೆಯ ಮೇಲೆ ಅವನು ಸಂಧಿಯನ್ನು ಒಪ್ಪದೆ ಯುದ್ಧಕ್ಕೆ ಸಿದ್ಧನಾಗಿದ್ದ. ಕರ್ಣನೂ ತನ್ನನ್ನು ಸಾಕಿದ ಕೌರವನಿಗಾಗಿ ಶತ್ರುಗಳ ತಲೆಗಳನ್ನು ಕಡಿದು ಒಪ್ಪಿಸಬೇಕು ಎಂಬ ಉತ್ಸಾಹದಲ್ಲಿಯೇ ಇದ್ದ. ಆದರೆ ಶ್ರೀಕೃಷ್ಣನಿಂದ ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಅವನ ಉತ್ಸಾಹ ಕುಗ್ಗಿತು. ಪಾಂಡವರನ್ನು ಕೊಲ್ಲಲಾಗದಂತೆ ಮಾಡಿ ಕೌರವನೇ ಯುದ್ಧದಲ್ಲಿ ಸಾಯುವಂತಹ ತಂತ್ರವನ್ನು ಮಾಡಿದನೆಂದು ತಿಳಿದ ಕರ್ಣನು ಹಾಗೆ ಹೇಳುತ್ತಾನೆ. ಇನ್ನು 23ನೇ ಪ್ರಶ್ನೆ, ದ್ರವ್ಯಾರ್ಥಿಯಾಗಿ ಬಂದ ದ್ರೋಣನನ್ನು ಪರಶುರಾಮನು ಹೇಗೆ ಸತ್ಕರಿಸಿದನು? ಉತ್ತರ, ಬಡತನದ ದೆಸೆಯಿಂದ ದ್ರೋಣನು ತನ್ನ ಮಗ ಅಶ್ವತ್ಥಾಮನೊಡನೆ ದೇಶಗಳನ್ನು ಸುತ್ತುತ್ತಾ ಪರಶುರಾಮನಿರುವಲ್ಲಿಗೆ ಬಂದ. ಆಗ ಪರಶುರಾಮನು ನಾರು ಮಡಿಯನ್ನುಟ್ಟು ಜಡೆಯನ್ನು ಧರಿಸಿ ತಪಸ್ಸಿಗೆ ಹೋಗಲು ಸಿದ್ಧನಾಗಿದ್ದ. ಸಂಪತ್ತನ್ನು ಬೇಡಲು ಬಂದ ದ್ರೋಣನನ್ನು ಕಂಡ.
ಚಿನ್ನದ ಪಾತ್ರೆ ಇಲ್ಲದೆ ಮಣ್ಣಿನ ಪಾತ್ರೆಯಲ್ಲಿಯೇ ಅರ್ಘ್ಯವನ್ನಿತ್ತು ಸತ್ಕರಿಸಿದ. ಯಾಚಕರಿಗೆ ನನ್ನ ಸಂಪತ್ತನ್ನು ನೀಡಿದೆ, ಭೂಮಿಯನ್ನು ಗುರುಗಳಿಗೆ ಕೊಟ್ಟೆ. ಈಗ ನನ್ನಲ್ಲಿ ಒಂದು ಅಡಿಕೆಯೂ ಇಲ್ಲ. ಈ ಶಾಸ್ತ್ರ ಪಾರಂಗತನನ್ನು ಹೇಗೆ ಸಂತೋಷಪಡಿಸಲಿ ಎಂದು ಪರಶುರಾಮ ಯೋಚಿಸಿದ. ನನ್ನ ಬಳಿ ಈಗ ಒಂದು ಬಿಲ್ಲು ಮತ್ತು ಶ್ರೇಷ್ಠವಾದ ಬಾಣಗಳ ಸಮೂಹವಿದೆ. ದ್ರೋಣನೇ, ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ? ಚೆನ್ನಾಗಿ ಯೋಚಿಸಿ ಹೇಳು ಎಂದು ಹೇಳಿದ. 24ನೇ ಪ್ರಶ್ನೆ. ಮನುಷ್ಯತ್ವದ ಮಹಿಮೆಯನ್ನು ಕುರಿತು ವಿವೇಕಾನಂದರ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ: ಕುವೆಂಪು ಅವರು ವಿವೇಕಾನಂದರನ್ನು ಮಾನವತಾ ಮಿತ್ರ ಎಂದಿದ್ದರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರಿಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂಬ ಮಹಾವಾರಿಧಿಯ ತರಂಗಗಳು ಮಾತ್ರ ಎಂದು ಅವರು ಘೋಷಿಸಿದರು. 25ನೇ ಪ್ರಶ್ನೆ. ಒಡೆಯನ ಮನೆಯ ಅಂಗಳದ ಪ್ರಕೃತಿ ಸೌಂದರ್ಯ ಪುಟ್ಟ ಪೋರಿಗೆ ಹೇಗೆ ಕಂಡುಬಂದಿತು? ಉತ್ತರ: ಒಡೆಯನ ಮನೆಯ ಅಂಗಳದಲ್ಲಿರುವ ಮಾವಿನ ಮರ ಚಿಗುರಿದೆ. ಹೂವು ಕಾಯಿಗಳಿಂದ ತುಂಬಿ ನಿಂತಿದೆ. ಹಕ್ಕಿಗಳು ಹಾರಾಡುತ್ತಿವೆ. ಕೋಗಿಲೆಗಳು ಇಂಪಾಗಿ ಹಾಡುತ್ತಿವೆ. ಭೂಮಿಯೇ ವಸಂತನ ಆಗಮನದ ಸಂಭ್ರಮವನ್ನು ಪ್ರದರ್ಶಿಸುತ್ತಿದೆ. ಎಲ್ಲೆಡೆಗಳಲ್ಲೂ ಸಡಗರ ವೈಭವಗಳು ಕಾಣುತ್ತಿವೆ. ಬಣ್ಣದ ಚಿಟ್ಟೆ, ನವಿಲುಗಳ ಚಿತ್ರಗಳು ಮೂಡುತ್ತಿವೆ. ಇಂತಹ ಪ್ರಕೃತಿ ಸೌಂದರ್ಯವನ್ನು ಪುಟ್ಟ ಪೋರಿ ಕಾಣುತ್ತಾಳೆ. 26ನೇ ಪ್ರಶ್ನೆ. ಭಗತ್ ಸಿಂಗನು ವೀರಯೋಧನಾಗಿ ಅಮರನಾದುದು ಹೇಗೆ? ತಿಳಿಸಿ. ಉತ್ತರ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ರಕ್ತ ಸಿಕ್ತ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡಿದ್ದ. ಮುಂದೆ ಕ್ರಾಂತಿಕಾರಿ ಗುಂಪನ್ನು ಕಟ್ಟಿ ಅವರ ನೆರವಿನಿಂದ ಬ್ರಿಟಿಷ್ ಸರ್ಕಾರದ ಸೇಡನ್ನು ತೀರಿಸಿಕೊಂಡ. ಇದರ ಫಲವಾಗಿ ಮರಣದಂಡನೆಗೆ ಗುರಿಯಾದ. ಈ ಕಾರ್ಯದಲ್ಲಿ ಅವನ ಸಹಚರರಾಗಿದ್ದವರು ಸುಖದೇವ್, ರಾಜ್ಗುರು, ಭಟುಕೇಶ್ವರ ದತ್ತರು. ಇವರೊಡನೆ ಆತ ಭಾರತಾಂಬೆಯ ಸ್ವಾತಂತ್ರ್ಯದ ಜ್ಯೋತಿಗೆ ತೈಲವೆಂಬಂತೆ ವೀರಯೋಧನಾಗಿ ಅಮರನಾದ. 27ನೇ ಪ್ರಶ್ನೆ. ವರ್ತಕನು ನಗರದಲ್ಲಿ ವಾಸಿಸುವುದು ಕಷ್ಟವೆಂದು ಹಳ್ಳಿಗೆ ಹೋಗಲು ಕಾರಣವೇನು? ಉತ್ತರ: ವರ್ತಕನ ಸ್ಥಿತಿ ಕೆಟ್ಟಿತು. ವ್ಯಾಪಾರ ಕುಸಿಯಿತು. ಬರಬೇಕಾದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ಹೊರದೇಶಕ್ಕೆ ಹೋದ ಹಡಗುಗಳು ಬರಲಿಲ್ಲ. ಸಾಲ ಹೆಚ್ಚಾಯಿತು. ಆಗ ಆತ ತನ್ನ ಸ್ಥಿರ ಚರಾಸ್ತಿಗಳನ್ನು ಮಾರಿ ಸಾಲ ತೀರಿಸಿದ. ಉಳಿದ ಸ್ವಲ್ಪ ಹಣದಲ್ಲಿ ಹಳ್ಳಿಯಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡ. ಈಗ 5ನೆಯ ಮುಖ್ಯ ಪ್ರಶ್ನೆ. ಕೆಳಗಿನ ಕವಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, 2 ಬರೆಯುವಂಥದ್ದು 6 ಅಂಕಗಳು, ಒಂದೊಂದಕ್ಕೆ 3 ಅಂಕಗಳಿವೆ. ವಿಕ್ರು ಗೋಕಾಕ್ 28ನೇದ್ದು. ವಿಕ್ರು ಗೋಕಾಕ್. ಲೇಖಕರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್. ಕಾವ್ಯನಾಮ ವಿನಾಯಕ. ಕಾಲ ಕ್ರಿಸ್ತಶಕ 1909ರಿಂದ 1992. ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು. ಕೃತಿಗಳು: ಸಮುದ್ರ ಗೀತೆಗಳು, ಪಯಣ, ಇಜ್ಜೋಡು, ಉಗಮ, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ, ದ್ಯಾವ ಪೃಥಿವಿ ಇತ್ಯಾದಿ. ಅವರಿಗೆ ಸಂದ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಲಂಡನ್ ನಗರ ಪ್ರವಾಸ ಗದ್ಯವನ್ನು ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈಗ ಕುಮಾರವ್ಯಾಸ 29ನೇದ್ದು. ಕುಮಾರವ್ಯಾಸ ಕ್ರಿಸ್ತಶಕ 1430. ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಣಪ್ಪ ಗದಗ ಪ್ರಾಂತದ ಕೋಳಿವಾಡದವನು. ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗೆ ಮಾತ್ರವಲ್ಲ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾಗಿ ಕುಮಾರವ್ಯಾಸ ಎಂಬ ಅಭಿಧಾನವನ್ನು ಹೊಂದಿದ ಕವಿ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ
ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬಂದಿದೆ. ರೂಪಕಾಲಂಕಾರವನ್ನು ವಿಶಿಷ್ಟವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ನಾರಾಯಣನ ಪರಮಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು 6ನೆಯ ಮುಖ್ಯ ಪ್ರಶ್ನೆ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದಕ್ಕೆ ಒಟ್ಟು 3 ಅಂಕಗಳಿವೆ. ಒಂದನ್ನು ಬರೆಯುವಂಥದ್ದು. ಪುಟ್ಟಿದ ನೂರ್ವರುಂ ಎನ್ನೊಡ ಹುಟ್ಟಿದ ನೂರ್ವರುಂ ಎದಿರ್ಚಿ ಸತ್ತೊಡೆ ಕೋಪಂ. ಇದಕ್ಕೆ ಕೊಟ್ಟಿದೆ ನೋಡಿ, ಅಲ್ಲೇ ನೋಡ್ಕೊಳ್ಳಿ. ಇದು ಕಂದ ಪದ್ಯವಾಗಿದೆ, ಮಾತ್ರಾಗಣ ಛಂದಸ್ಸಿಗೆ ಸೇರಿದೆ. ಈಗ 7ನೆಯ ಮುಖ್ಯ ಪ್ರಶ್ನೆ. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಒಟ್ಟಿಗೆ 3 ಅಂಕಗಳಿವೆ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಉತ್ತರ. ಅಲಂಕಾರದ ಹೆಸರು ಉತ್ಪ್ರೇಕ್ಷಾಲಂಕಾರ. ಲಕ್ಷಣಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ. ಇಲ್ಲಿ ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ, ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷಾಲಂಕಾರವಾಗಿದೆ. ಇನ್ನು 8ನೆಯ ಮುಖ್ಯ ಪ್ರಶ್ನೆ. ಗಾದೆಗಳನ್ನು ಕೊಟ್ಟಿರ್ತಾರೆ. ಒಟ್ಟಿಗೆ ಒಂದಕ್ಕೆ 3 ಅಂಕಗಳಿವೆ. 2 ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ನೀವಿಲ್ಲಿ 2 ಕೊಟ್ಟಿದ್ದಾರೆ, ಯಾವುದಂತ ನೋಡಿಕೊಳ್ಳಿ, ಯಾವುದು ಬರೆಯುವಂಥದ್ದು ಅನ್ನುವಂಥದ್ದು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇನ್ನೊಂದು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಸಿಗದು. 9ನೆಯದ್ದು, ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಒಟ್ಟಿಗೆ 18 ಅಂಕಗಳಿವೆ. 6 ಬರೆಯುವಂಥದ್ದು 3 ಅಂಕಗಳು. 33ನೇದು, ಸೂರ್ಯನೇ ತೇಜಗೆಡೆ ತೇಜಕೆಡೆ ಯಾರು. 34ನೇದು, ಹುಲಿ ಈಗ ಎಷ್ಟು ಹಸಿದಿರಬೇಕು. 35ನೇದು, ಅರ್ಧ ಹಾರಮಂ ನುಂಗುಗುಂ ಅರ್ಧ ಹಾರಮನಂ ಗುಳ್ಗುಮದಂ ನೋಡಿ. 36ನೇದು, ಹೊಸ ಎಚ್ಚರದೊಳು ಬದುಕೋಣ. 37ನೇದು, ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನು. ನಿಮಗೆಲ್ಲ ಹೇಗೆ ಈ ಸಂದರ್ಭವನ್ನು ಬರಿಬೇಕು ಅನ್ನುವಂಥದ್ದು ಗೊತ್ತಿದೆ. ಯಾವ ಪಾಠದಿಂದ ಯಾವ ಕವಿ ಅನ್ನುವಂಥದ್ದನ್ನು ಮೊದಲು ಬರ್ಕೊಳ್ಳಿ ಇಲ್ಲಿ. 38ನೇದು, ದಿನಪಸುತನಂ ಕೊಳಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೆ. ಇನ್ನು 10ನೆಯ ಮುಖ್ಯ ಪ್ರಶ್ನೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 4 ಅಂಕಗಳಿವೆ. ನೀಲಮೇಘ ಡ್ಯಾಶ್ ಮಾಡಿದೆ ಕಣ್ಣ. ಇಲ್ಲಿ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ನೀಲಮೇಘ ಅಲ್ಲಿಂದ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟು ಮಾಡಿದೆ ಕಣ್ಣ ಅನ್ನುವಂಥದ್ದು ಇಡೀ ಪದ್ಯ ಭಾಗವನ್ನು ಬರಿಬೇಕಾಗ್ತದೆ. ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಥವಾ ಇನ್ನೊಂದು ಪದ್ಯ ಇದೆ, ಯುಗ ಯುಗಗಳ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟು ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇನ್ನು ಉಳಿದದ್ದು 11ನೇದು,
ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ನೀವು ಸಾರಾಂಶವನ್ನು ಬರೆಯಿರಿ. ಇದಕ್ಕೆ 4 ಅಂಕಗಳು ಇವೆ. ಇನ್ನು 12ನೇದು ಕೂಡ ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮುದುಕಿಯು ರಾಹಿಲನನ್ನು ವೈರಿ ಸೈನಿಕರಿಂದ ರಕ್ಷಣೆ ಮಾಡಿದ ಸಂದರ್ಭವನ್ನು ವಿವರಿಸಿ. ಹಾಗೆ 42ನೇದು ಕವಿ ಕುವೆಂಪುರವರು ಹಸುರಿನ ವ್ಯಾಪಕತೆಯನ್ನು ಎಲ್ಲೆಲ್ಲಿ ಕಂಡಿದ್ದಾರೆ ವಿವರಿಸಿ. ಇನ್ನು 13ನೇಯದ್ದು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ ಗದ್ಯ ಭಾಗವನ್ನು ಕೊಟ್ಟಿರ್ಬೋದು. ಒಟ್ಟಿಗೆ 4 ಅಂಕಗಳಿಗೆ ಅಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ನೀವು ಅದನ್ನು ಆ ಗದ್ಯ ಭಾಗವನ್ನು ನೋಡಿ ಉತ್ತರಿಸಬೇಕಾಗ್ತದೆ. ಇನ್ನು 14ನೇದ್ದು ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಈ ಪತ್ರ ಲೇಖನಕ್ಕೆ ಒಟ್ಟಿಗೆ 5 ಅಂಕಗಳಿವೆ. 44ನೇದ್ದು ನಿಮ್ಮನ್ನು ಕಲಬುರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಮೌನಶ್ರೀ ಎಂದು ಭಾವಿಸಿಕೊಂಡು ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲು ಉಚಿತ ಸಸಿಗಳನ್ನು ನೀಡುವಂತೆ ಕೋರಿ ವಲಯ ಅರಣ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ. ಇಲ್ಲಿ ಮೌನಶ್ರೀ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸಿಕೊಂಡು ಆ ಹೆಸರನ್ನು ಬಳಸಿಕೊಂಡು ನಿಮ್ಮ ತರಗತಿಯ ಹೆಸರು, ಶಾಲೆಯ ಹೆಸರನ್ನು ಬರೀಬೇಕು. ಹಾಗೆ ಯಾರಿಗೆ ಬರೀಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ವ್ಯವಸ್ಥಾಪಕರು, ವಲಯ ಅರಣ್ಯಾಧಿಕಾರಿಗಳು, ಯಾವುದಾದ್ರೂ ಊರಿನ ಹೆಸರನ್ನು ನೀವು ಬರಿಬೇಕಾಗ್ತದೆ. ಆನಂತರ ಮಾನ್ಯರೇ ಬರೆಯುವಂಥದ್ದು. ನಿಮಗೆ ಅದಕ್ಕಿಂತ ಮೊದಲು ತಾರೀಖನ್ನು ಹಾಕುವಂಥದ್ದು ಗೊತ್ತಿದೆ. ಇಲ್ಲಿ ಮಾನ್ಯರೇ, ಆನಂತರ ವಿಷಯ ಬರ್ತದೆ, ಅಲ್ಲಿಂದ ವಂದನೆಗಳೊಂದಿಗೆ ಆನಂತರ ನಿಮ್ಮ ಸೈನನ್ನು ಹಾಕುವಂಥದ್ದು. ನಿಮ್ಮ ತಮ್ಮ ವಿಶ್ವಾಸಿ. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ಪತ್ರಲೇಖನವನ್ನು ಹೇಗೆ ಬರಿಬೇಕು ಅನ್ನುವಂಥದ್ದನ್ನು. ಇಲ್ಲಿ ಕೂಡ ಒಟ್ಟಿಗೆ 2 ಪತ್ರಗಳನ್ನು ಕೊಟ್ಟಿರ್ತಾರೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ವೈಯಕ್ತಿಕ ಪತ್ರ. ಇದರಲ್ಲಿ ಯಾವುದು ನಿಮಗೆ ಸುಲಭ ಅನ್ನಿಸ್ತದೋ ಅದನ್ನು ಬರೆಯಿರಿ. ಇಲ್ಲಿ ಇನ್ನೊಂದು ವೈಯಕ್ತಿಕ ಪತ್ರ ಯಾವುದು ಕೊಟ್ಟಿದ್ದಾರೆ ಅಂದರೆ, ನಿಮ್ಮನ್ನು ಕೊಡಗಿನ ಸರ್ಕಾರಿ ಪ್ರೌಢಶಾಲೆಯ ನಾಗೇಂದ್ರ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುವ ಮಾತೆಯರ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿ ಕೊಳ್ಳೇಗಾಲದಲ್ಲಿ ವಾಸವಿರುವ ಸರೋಜ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ತಾಯಿಗೆ ಇಲ್ಲಿ ಯಾವುದಕ್ಕೆ, ನಿಮ್ಮ ಶಾಲೆಯಲ್ಲಿ ತಾಯಿಯರ ಒಂದು ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ತಾಯಿಯನ್ನು, ನಿಮ್ಮ ಅಮ್ಮನನ್ನು ಆಹ್ವಾನಿಸುವಂಥದ್ದು. ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲಿ ಏನು ಅನ್ನುವಂಥದ್ದು ಅವರು ಕೊಟ್ಟಿದ್ದಾರೆ. ಇನ್ನು 15ನೇದ್ದು ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧವನ್ನು ಬರೆಯುವುದು ಹೇಗೆ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ಈ ಮೊದಲೇ. ಇಲ್ಲಿ ಕೊಟ್ಟಿರುವಂಥದ್ದು ಅಂತರ್ಜಲ ಮರುಪೂರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು. ಮೊದಲಿಗೆ ನೀವು ಪೀಠಿಕೆ ಬರೆಯುವಂಥದ್ದು, ಆನಂತರ ಒಡಲು, ಆನಂತರ ಉಪಸಂಹಾರ ಅಥವಾ ಮುಕ್ತಾಯ. ಇನ್ನೊಂದು ಪ್ರಬಂಧಕ್ಕೆ ಈ ರೀತಿಯ ವಿಷಯವನ್ನು ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳು. ಒಟ್ಟಿಗೆ 15 ವಾಕ್ಯಗಳನ್ನು ಅಥವಾ 15ಕ್ಕಿಂತ ಹೆಚ್ಚಾದರೂ ತೊಂದರೆ ಇಲ್ಲ, ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.